ಪಾಳ್ಯದಲ್ಲಿ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನಿಂದ ರುದ್ರಭೂಮಿ ಸ್ವಚ್ಛತಾ ಆಂದೋಲನ. ಗೌರಿಬಿದನೂರು ತಾಲೂಕಿನ ಡಿ. ಪಾಳ್ಯ ಹೋಬಳಿಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿಶೇಷ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಟ್ರಸ್ಟ್ ಅಧ್ಯಕ್ಷರಾದ ಸಿ. ಕಾಂತರಾಜ್ ಅವರು ತಮ್ಮ ಅಭಿಮಾನಿಗಳೊಂದಿಗೆ ಸೇರಿ ಪರಿಶಿಷ್ಟ ಜಾತಿಯ ರುದ್ರಭೂಮಿಯನ್ನು ಸ್ವತಃ ಸ್ವಚ್ಛಗೊಳಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಾರ್ಯಕ್ರಮದ ಪ್ರಮುಖ ಅಂಶಗಳು: ಸ್ವಚ್ಛತಾ ಆಂದೋಲನ. ಹಬ್ಬದ ಸಂಭ್ರಮದ ನಡುವೆಯೂ ಸಮಾಜ ಸೇವೆಗೆ ಆದ್ಯತೆ ನೀಡಿ ರುದ್ರಭೂಮಿಯ ಕಸಕಡ್ಡಿಗಳನ್ನು ತೆರವುಗೊಳಿಸಿ ಸುಸ್ಥಿತಿಗೆ ತರಲಾಯಿತು. ಮೂಲಸೌಕರ್ಯಕ್ಕೆ ಆಗ್ರಹ. ಸಮಾಜದಲ್ಲಿ ನೀರು ಮತ್ತು ರಸ್ತೆ ಸೌಲಭ್ಯದಷ್ಟೇ ರುದ್ರಭೂಮಿಗಳ ನಿರ್ವಹಣೆಯೂ ಮುಖ್ಯ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಗಮನಹರಿಸಬೇಕು ಎಂದು ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ನಾಯಕತ್ವಕ್ಕೆ ಮೆಚ್ಚುಗೆ. ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಸ್ವತಃ ಕಣಕ್ಕಿಳಿದು ಕೆಲಸ ಮಾಡಿದ ಸಿ. ಕಾಂತರಾಜ್ ಅವರನ್ನು ಸ್ಥಳೀಯರು ಅಚ್ಚುಮೆಚ್ಚಿನ ನಾಯಕ ಎಂದು ಶ್ಲಾಘಿಸಿದ್ದಾರೆ. ಸಮಾಜ ಸೇವೆಯೇ ಪರಮಧರ್ಮ. ಹಬ್ಬದ ದಿನದಂದು ನಮ್ಮ ಪೂರ್ವಜರು ನೆಲೆಸಿರುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಸಿ. ಕಾಂತರಾಜ್, ಅಧ್ಯಕ್ಷರು, ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್. ವರದಿ: ತಿಫೇಶ್ ಭೀಮಾ ಜಾಗೃತಿ ನ್ಯೂಸ್ ಕನ್ನಡ, ಗೌರಿಬಿದನೂರು. ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ಮೈನ್ ಕಾರಣ ಅಂದರೆ ನಮ್ಮ ಹಿರಿಯರು, ಊರಿನ ಹಿರಿಯರು ಹಾಗೂ ಮುಖಂಡರುಗಳು ಸೇರಿ ಕಳೆದ ಒಂದು ವಾರದಲ್ಲಿ ನನ್ನ ಹತ್ರ ಈ ವಿಷಯ ತಂದರು. ನಾನು ಆಲ್ಮೋಸ್ಟ್ ಒಂದು ಸುಮಾರು ಸಲ ನಮ್ಮ ಪಂಚಾಯಿತಿಯಲ್ಲಿ ಹೇಳಿ ನಮ್ಮ ಕಾಲೋನಿನ ಮಶಾನವನ್ನು ಕ್ಲೀನ್ ಮಾಡಿಕೊಟ್ರಪ್ಪ ಅಂತ ಕೇಳಿದ್ದೀನಿ. ಅವರು ಅದಕ್ಕೆ ಆಯಿತು ಅಂತೇಳಿ ಇಲ್ಲಿ ತನಕ ಮಾಡಿಕೊಟ್ಟಿಲ್ಲ. ಕೊನೆಯದಾಗಿ ನಾವು ಯುಗಾದಿ ಹಬ್ಬ ಇನ್ನು 3-4 ದಿವಸ ಇದೆ. ಈ 3-4 ದಿವಸದಲ್ಲಿ ಮೈನ್ ಬಂದು ನಮಗೆ ಇದು ದೊಡ್ಡ ಹಬ್ಬ ಆಗಿದೆ. ಹಿರಿಯರಿಗೆ ಪೂಜೆ ಮಾಡುವಂಥದ್ದು ದೊಡ್ಡ ಹಬ್ಬ ಆಗಿದೆ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ನಮ್ಮಲ್ಲಿ ಮಶಾನಕ್ಕೆ ಬಂದು ಹಿರಿಯರಿಗೆ ಪೂಜೆ ಪುನಸ್ಕಾರಗಳು ಮಾಡುವಂಥ ಕಾರ್ಯಕ್ರಮ ಇದೆ. ಆದರೆ ಪಂಚಾಯಿತಿ ಕಡೆಯಿಂದ ಯಾವಾಗ ಆಗಿಲ್ವೋ ಆವಾಗ ನಾನು ಇಮಿಡಿಯೇಟ್ಲಿ ನಾನೇ ಕೈಗೆತ್ಕೊಂಡು ನಮ್ಮ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನ ತೊಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ತುಂಬ ಸಂತೋಷ ಇದೆ ಈ ಕಾರ್ಯಕ್ರಮದಲ್ಲಿ. ಅದ್ರ ಜೊತೆಗೆ ನಮ್ಮ ಹಿರಿಯರು ಇರೋದ್ರಿಂದ ಇನ್ನೂ ಹೆಚ್ಚಿನ ಬಲ ಬಂದಂಗಾಗಿದೆ. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಒಳ್ಳೆಯ ಒಂದು ಊರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ನಮ್ಮ ಕೊನೆಯ ದಿನಗಳು ಏನು ನಮ್ಮ ಕೊನೆಯ ಯಾತ್ರೆ ಇದೆ, ಆ ಒಂದು ಯಾತ್ರೆಯಲ್ಲಿ ನಾವು ಬಂದು ಸೇರೋದು ಇದೇ ಜಾಗದಲ್ಲಿ. ಹಾಗಾಗಿ ಈ ಜಾಗನೇ ಸ್ವಚ್ಛತೆ ಇಲ್ಲ ಅಂತಂದರೆ ನಾವೇನು ಮಾಡಿದ್ರು ಝೀರೋ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಈ ಸ್ವಚ್ಛತೆ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಸದಸ್ಯರುಗಳು ಹಾಗೂ ಹಿರಿಯ ಮುಖಂಡರುಗಳು ಹಾಗೂ ನನ್ನ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ನನ್ನ ಸಮುದಾಯದ ಹುಡುಗರಿಗೆ, ಯುವಕರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಬರೋದಿಲ್ಲ ಈ ಥರ ಸಮಾಜನ ಇಂಥವ್ರು ಮುಂದಕ್ಕೆ ಬಂದಾಗ ನಮಗೂ ಸ್ವಲ್ಪ ಹೋಪ್ ಇತ್ತು. ಆಯಿತು ಅಂತ ಹೇಳಿದ್ದೆ. ನಿನ್ನೆಲ್ಲ ಮೊನ್ನೆ ಇವ್ರು ಹೇಳಿದ್ದು ಮಾತಾಡಿದ್ದು, ಬೆಳಗ್ಗೆ ನೀವೇನೋ ಮಾಡಿ ತೀರ್ಮಾನ ಮಾಡಬೇಕು, ಇದು ಮಾಡಬೇಕು. ಬೆಳಗ್ಗೆ ಬಂದು ಇವರೆಲ್ಲ ಬಂದು ಇಲ್ಲಿ ಸೇರಿ ನಮ್ಮದು ಕಾಂಪೌಂಡ್ ಏನಿದೆ ಅದ್ರ ಒಳಗಡೆ ಬೇರೆ ಯಾವುದೋ ಇದು ಮಾಡೋದು ಬೇಡ, ನಮ್ಮ ಇದನ್ನು ಕ್ಲೀನ್ ಮಾಡಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಹೋಗೋದಕ್ಕೆ ಪೂಜೆ ಕಾರ್ಯಕ್ರಮ ಇರುತ್ತೆ ಮಾಡಿ ಅಂಥೇಳಿ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅದಕ್ಕೆ ಇಲ್ಲಿರೋರು ನಮ್ಮವರು ಅವರು ಇವರು ಹುಮ್ಮಸ್ ಕೊಟ್ಟರು. ಬೆಳಗ್ಗೆಯಿಂದ ನಡೀತಾ ಇದೆ. ಇಷ್ಟೊತ್ತು ಇಲ್ಲೇ ಇದ್ವು. ನಾನು ಇವಾಗ ತಾನೇ ಹೋದೆ. ನಾನು ಹೇಳೋದು ಒಂದೇ, ಸಮಾಜ ಸೇವಕರು ಯಾರೇ ಹೆಲ್ಪ್ ಮಾಡಲಿ ಅದಕ್ಕೆ ತಾವು ಮುಂದೆ ಬರಬೇಕು, ಅದಕ್ಕೆ ಸಹಾಯ ಮಾಡಬೇಕು. ಅವರು ಉತ್ತೇಜನ ಕೊಟ್ಟಾಗ ಏನಾಗುತ್ತೆ, ಇಂಥ ಕೆಲಸಗಳು ಇನ್ನೂ ಒಂದು 10 ಸಾವಿರ ಮಾಡ್ಬೋದು. ಅದು ಕಿರ್ಕೊಳ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ಉದ್ರೇಕಗಳು ಅನೇಕ ವಿಧದಲ್ಲಿ ಹೆಚ್ಚು ಕಮ್ಮಿಗಳಾಗುತ್ತೆ. ಬಟ್ ನಾವು ಕಾನೂನು ಗೊತ್ತು, ಎಲ್ಲ ಗೊತ್ತು, ನಾವು ಬೇರೆ ಅದಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸಗಳೇನಾಗಿದ್ದರೆ ಅವ್ರು ಮಾಡಿಕೊಡ್ಲಿ, ಇನ್ನೂ ಒಳ್ಳೆ ಅವ್ರಿಗೆ ಇಂಪ್ರೂವ್ ಆಗಲಿ. ಅವರ ಇದು ಏನು ಸಂಕಲ್ಪ ಟ್ರಸ್ಟ್ ಇದೆ ಮಾಡಲಿ. ಇನ್ನೂ ಬಡಬಗ್ಗರು ಇರ್ತಾರೆ, ಬೇಕಾದಷ್ಟು ಕಡೆ ಇಂಥವ್ರು ಸಮಾಧಿಗಳು ಇದಿರುತ್ತೆ, ಅದು ಮಾಡಿ ಅಂಥೇಳಿ ಅವರ ಹೆಂಡತಿ ಅವರ ಸಂಸಾರಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಕೆಲವಾರು ಮಾತುಗಳು ಬಿಡಿಸ್ತೀವಿ. ಭಾನುವಾರ ಸೋಮವಾರ ಒಂದು ಡೇಟ್ ತಗೊಂಡಿದ್ವಿ. ಇಲ್ಲ 2 ಡೇಟ್ಗಳು ಬೇಡ, ಭಾನುವಾರನೇ ನಾವು ಇರ್ತೀವಲ್ಲಿ ಇದ್ದು ಕೆಲಸ ಮಾಡ್ತೀವಿ. ಅಷ್ಟೊತ್ತಿಗೆ ನೀವು ಬಂದು ನೀವು ಮುಗಿಸ್ಕೊಂಡು ನೋಡ್ಕೊಂಡು ಹೋಗಿ, ನೀವು ಸುಮ್ಮನೆ ರಿಸರ್ವೇಷನ್ ಏನು ಮಾಡ್ತಾಯಿದ್ರೆ ನೋಡಿ ಅಂಥೇಳಿ ನಮ್ಮ ಹುಡುಗಿಗೆ ಕೇಳ್ಕೊಂಡ್ವಿ. ಆವಾಗ ಅವ್ರಿಗೆ ಓಕೆ ಅಂದರು. ಕೆಲಸ ಆವಾಗ ಶುರು ಮಾಡಿದ್ದೀವಿ. ಇವಾಗ ನಡೀತಾ ಇದೆ ಕೆಲಸ. ಇವಾಗ 3-4 ದಿವಸ ಹಬ್ಬ ಇದೆ. ನಮ್ಮ ಕಾಲೋನಿ ಜನ 250 ಮನೆ ಇರೋದು. 250 ಮನೆಯವರು ಇಲ್ಲಿ 200 ಮನೆಯವರು ಮನೆಗೂ ಬಂದು ತೆಂಗಿನಕಾಯಿ ಹೊಡಿತಾರೆ. ಇದೇ ನಮ್ಮ ಜಾಗ ಅಂಥದ್ರಲ್ಲಿ ಅವರು ನಾವು ಮಾತು ಕೊಟ್ಟಿದ್ದಕ್ಕೆ ಅವರು ಮಾತು ಕೊಟ್ಬಿಟ್ರು, ಇದು ಮಾಡೋಣ ಹೋಗ ಅಂತ ಮಾಡಿಸ್ತಾ ಇದ್ದಾರೆ. ಇವಾಗ ಅವ್ರ ಹೆಸರು ಒಳ್ಳೆಯ ಇದು ಬರಲಿ ಅಂತ ಕಾಂತರಾಜು ಅಂತ ಸಮಾಜ ಸೇವೆ ಮಾಡ್ತಾಯಿದ್ದಾರೆ ಇವಾಗ. ಅದು ಇದ್ರ ಜೊತೆಗೆ ಇನ್ನೂ ರಾಜಕೀಯದ ಏನೇನು ಮಾಡ್ಕೊಂಡು ಅದು ಮಾಡಲಿ.
ದೇವ್ರು ಹೆಂಗೆ ಅವ್ರಿಗೆ ಮನಸ್ಸು ಏನು ಕೊಡ್ತಾರೋ ಅದೆಲ್ಲ ಇದು ಮಾಡ್ಕೊಂಡು ಹೋಗಲಿ. ಇವಾಗ ನಮ್ಮ ಕೆಲಸಗಳು ಎಷ್ಟು ಜನ ಬಂದಿದ್ದಾರಣ್ಣ? ಹಾಂ, ಎಷ್ಟು ಜನ ಬಂದಿದ್ದಾರಣ್ಣ? ಇಲ್ಲಿ 75 ಜನ ಇದ್ದೀವಿ. 75 ಜನ. ಇನ್ನೂ ಬರಬೇಕಾಗಿತ್ತು, ಬಿಸಿಲು ಬಿಸಿಲು ಇನ್ನೂ ಆದ್ರೂ ಬಿಸಿಲಲ್ಲಾದ್ರೂ ಜಾಸ್ತಿ ಜನ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣನ ಇದು ಹೆಸರು ನೋಡಿ, ಸಮಾಜ ಸೇವೆ ನೋಡಿ ಇದು ಮಾಡಿಕೊಂಡು ಕೇಳಕ್ಕೆ ಮಾತು ಕೊಟ್ಟರು, ಕೆಲಸನೂ ಶುರು ಮಾಡಿಸಿದ್ರು. ಮಾಡಿಸ್ಮೇಲೆ ಇವಾಗ ಅವರಿಂದ ಇವಾಗ 5 ವರ್ಷದಿಂದ ಆಗೋ ಕೆಲಸ ಇವಾಗ ಒಂದೇ ದಿವಸದಲ್ಲಿ ಮುಗಿಸ್ಬಿಡ್ತಾ ಇದ್ದಾರೆ. ಅದೇನು ಮಾಡ್ತಾರೆ ಏನೂ ಗೊತ್ತಿಲ್ಲ. ಅವ್ರು ಮಾತು ಕೊಟ್ಬಿಟ್ಟಿದ್ದಾರೆ, ಮುಗಿಸ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಇವಾಗ ಅವ್ರ ಕೆಲಸ ಅವ್ರಿಗೆ ಬೇಕು. ಇನ್ನೂ ಅವ್ರದ್ದು ನಮ್ಮ ಕಾಲೋನಿಗೆ ನಮ್ಮ ಇದಕ್ಕೆ ಇನ್ನೂ ಕೆಲಸಗಳು ಜಾಸ್ತಿ ಇದೆ, ಸಣ್ಣ ಪುಟ್ಟಿಗಳಿವೆ. ಅವೆಲ್ಲ ಆಯ್ತು ಕೈಯಲ್ಲೇ ಮಾಡಿಸ್ಬೇಕಂತ ಮಾಡಿಕೊಡ್ತಾರೆ. ಅದಾದಮೇಲೆ ಈ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಯಾಕಂದರೆ ಇಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿರೋದು ಅವರು ಸಮಾಜ ಸೇವೆಗೆ ಇದರಲ್ಲಿ ಮುಂದೆ ನಡ್ಕೊಂಡು ಹೋಗಲಿ ಅಂತ ನಾನು ಈ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.